ಹಗರಣಗಳನ್ನ ಮಾಡಿದಂಥ ಕಾಂಗ್ರೆಸ್ ಸರ್ಕಾರ 1000 ದಿನ ಅವು ಕನ್ನಡಿಗರಿಗೆ ಎಲ್ಲವೂ ಕರಾಳ ದಿನ ಅಂಥೇಳಿ ಇವತ್ತು ನಾವು ಹೇಳ್ತಾ ಇದ್ದೀವಿ. ಸ್ವತಃ ಸಿದ್ದರಾಮಯ್ಯನವರೇ ಮುಡ ಹಗರಣದಾಗ ಸಿಲುಕಿಕೊಂಡ್ರು. ವಾಲ್ಮೀಕಿ ಹಗರಣ ಆಯಿತು 700 ಕೋಟಿ ರೂಪಾಯಿದು. ವಾಲ್ಮೀಕಿ ಹಗರಣ 170 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣ ಆಯಿತು. 700 ಕೋಟಿ ರೂಪಾಯಿದು ಅಬಕಾರಿ ಹಗರಣ ಆಯಿತು. 5,000 ಕೋಟಿ ಗೃಹಲಕ್ಷ್ಮಿ ಹಗರಣ. ಆ 5,000 ಕೋಟಿ ಯಾವ ರಾಜ್ಯದ ಚುನಾವಣೆಗೆ ಹೋಯ್ತು ಅನ್ನೋದು ಇನ್ನೂ ಆದರೂ ಸ್ಪಷ್ಟಪಡಿಸ್ಬೇಕು. ಇನ್ನೂ ಆದರೂ ಅದು 5,000 ಎಲ್ಲಿ ಹೋಯ್ತು ಅಂತ ಮುಖ್ಯಮಂತ್ರಿಗಳನ್ನೂ ಹೇಳ್ತಾ ಇಲ್ಲ, ಸದನದಾಗಿ ಕೂಡ ಅವರು ಉತ್ತರವನ್ನು ಕೊಡ್ತಾ ಇಲ್ಲ. ಸ್ಮಾರ್ಟ್ ಬೋರ್ಡಿಗೆ 15,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ, ಅದನ್ನು ಕೂಡ ಹೇಳ್ತಾ ಇಲ್ಲ. ಅಂದರೆ ಹಗರಣಗಳಲ್ಲಿ ಸಿಲುಕಿಕೊಂಡಂಥ ಈ ಸರ್ಕಾರ ಇವತ್ತು ಈ ಸರ್ಕಾರ ಬಂದ ನಂತರ 1866 ರೈತರು ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು. ಗುತ್ತಿಗೆದಾರರು ಕೂಡ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಗುತ್ತಿಗೆದಾರರು ಕೆಲಸ ತೊಗೋಬೇಕಂದ್ರೂ ಕಮಿಷನ್ ಕೊಡಬೇಕು, ಕೆಲಸ ಆದ ನಂತರ ಪೇಮೆಂಟ್ ತೊಗೋಬೇಕಂದ್ರೆ ಸರ್ಕಾರಕ್ಕೆ ಕಮಿಷನ್ ಕೊಡಬೇಕು. ಹೀಗಾಗಿ ಗುತ್ತಿಗೆದಾರರು ಕೂಡ ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪನವರು ರೈತರಿಗೆ ಬೀಜ ಗೊಬ್ಬರ ತೊಗೊಳ್ಳಿಕ್ಕೆ 4,000 ರೂಪಾಯಿ ಹಣವನ್ನು ಕೊಡ್ತಾಯಿದ್ರು. ಬೊಮ್ಮಾಯಿ ಅವರು ವಿದ್ಯಾನಿಧಿ ಯೋಜನೆಯನ್ನು ಜಾರಿಗೆ ತಂದರು, ಅವನು ಕೂಡ ಇವತ್ತು ಈ ಸರ್ಕಾರ ಬಂದ್ ಮಾಡಿತು. ಕಾನೂನು ಸುವ್ಯವಸ್ಥೆ ಕೂಡ ಇವತ್ತು ರಾಜ್ಯದಲ್ಲಿ ಕುಸಿದಿದೆ. ಬ್ಯಾಂಕ್ಗಳನ್ನು ಲೂಟಿ ಹೊಡಿತಾ ಇದ್ದಾರೆ, ಚಿನ್ನದ ಅಂಗಡಿಗಳನ್ನು ಲೂಟಿ ಹೊಡಿತಾ ಇದ್ದಾರೆ. ಸಹೋದರಿಯರ ಮೇಲೆ ಅತ್ಯಾಚಾರದಂಥ ಘಟನೆಗಳು ಇವತ್ತು ರಾಜ್ಯದಲ್ಲಿ ನಡೀತಾ ಇವೆ. ATM ಲೂಟಿಯನ್ನು ಮಾಡ್ತಾ ಇದ್ದಾರೆ. ಆದರೂ ಕೂಡ ಸರ್ಕಾರ ಕಾನೂನು ಸುವ್ಯವಸ್ಥೆ ನೀಡುವಲ್ಲಿ ಕೂಡ ವಿಫಲವಾಗಿದೆ. ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಅನ್ಯಾಯಕ್ಕೊಳಗಾದವ್ರು ಪೊಲಿಟಿಷಿಯನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದ್ರೆ ಯಾರ ದೌರ್ಜನ್ಯ ಎಸಗಿರ್ತಾರೋ, ಯಾರು ಹಲ್ಲೆಯನ್ನು ಮಾಡಿರ್ತಾರೋ ಅವ್ರದ್ದೊಂದು ಕೇಸ್ ತಗೊಳ್ಳುವಂಥ ಪರಿಸ್ಥಿತಿ ಇವತ್ತು ಜಿಲ್ಲೆಯೊಳಗೆ ನಿರ್ಮಾಣ ಆಗಿದೆ. ಸಿಂದೋಗಿ ಎನ್ನುವಂಥದ್ದು ಮುನ್ನವಳ್ಳಿ ಪಕ್ಕದಲ್ಲಿ ಊರೊಳಗೆ ತಾವು ಎಲ್ಲ ಮಾಧ್ಯಮದಲ್ಲಿ ಕೂಡ ಪ್ರಸಾರ ಮಾಡಿದ್ರಿ. ತಾವು ಮಾಧ್ಯಮದಲ್ಲಿ ಬಂದ ನಂತರ ಇಲಾಖೆ ಎಚ್ಚೆತ್ತುಕೊಂಡು ಅವಾಗ FIR ಮಾಡಿ ಅವ್ನು ಅರೆಸ್ಟ್ ಮಾಡುವಂಥ ಮಾಡ್ತು. ಇನ್ನೂ ಅರೆಸ್ಟು ಕೂಡ ಮಾಡಿಲ್ಲ. ಅವರು ಯಾರು ಅನ್ಯಾಯ ಆಗಿದೆ ಅಂತೇಳಿ ಫಿರ್ಯಾದಿಯರು ಕಂಪ್ಲೇಂಟ್ ಕೊಡ್ತಾನೆ ಅವ್ನು ಅರೆಸ್ಟ್ ಮಾಡ್ತಾರೆ ಇವರು. ಯಾವ ಅವನ ಮೇಲೆ ಹಲ್ಲೆ ಮಾಡಿರ್ತಾನೆ ಅವ್ನು ಅರೆಸ್ಟ್ ಮಾಡೋಂಗಿಲ್ಲ. ಮತ್ತು ಇವತ್ತು ರಾಜ್ಯದೊಳಗೆ ಇವತ್ತು ನಮ್ಮ ಜಿಲ್ಲೆಯೊಳಗೂ ಕೂಡ ಮಟಕ ನಡೀತಾ ಇದೆ, ಡ್ರಗ್ಸ್ ಎಗ್ಗಿಲ್ಲದೆ ನಡೀತಾ ಇದೆ. ಇವತ್ತು ಡಬ್ಬ ಅಂಗಡಿಗಳಲ್ಲಿ ಸೆರೆ ಎಲ್ಲ ಅಂಗಡಿಗಳಲ್ಲಿ ಸೆರೆ ಸಿಗ್ತಾ ಇದೆ, ದಾಬಾಗಳಲ್ಲಿ ಸೆರೆ ಸಿಗ್ತಾ ಇದೆ. ಅದ್ರ ಮೇಲೆ ಏನು ಹತಾಟೆ ಇಲ್ಲ, ಎಲ್ಲಿ ಬೇಕಾದ್ರೆ ಗಾಂಜಾ ಸಿಗ್ತಾ ಇದೆ, ಅದ್ರ ಮೇಲೆ ಕಂಟ್ರೋಲ್ ಇಲ್ಲ. ಇವತ್ತು ಕುಡುಕರ ರಾಜ್ಯವನ್ನು ಮಾಡಲಿಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಹೊರಟಿದೆ. ಸರ್ಕಾರಕ್ಕೆ ಆದಾಯ ಬೇಕಾಗಿದೆ. ಅಂಗಡಿಗಳಿಗೆ ಟಾರ್ಗೆಟ್ ಕೊಡ್ತಾ ಇದ್ದಾರೆ, ನೀವಿಷ್ಟು ಮಾಡಲೇಬೇಕಂತೇಳಿ. ಅವರು ಹೋದ ದಾಬಾ ಅಂಗಡಿಗಳಿಗೂ, ಪಟ್ಟಿ ಅಂಗಡಿಗಳಿಗೂ, ಕಿರಾಣಿ ಅಂಗಡಿಗಳಿಗೂ ಅವ್ರ ಮದ್ಯವನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಈ ಸರ್ಕಾರಕ್ಕೆ ನಡೆಸಲಿಕ್ಕೆ ಹಣ ಇಲ್ಲ, ನೌಕರರ ವೇತನ ಕೊಡಲಿಕ್ಕೆ ಹಣ ಇಲ್ಲ, ಅಭಿವೃದ್ಧಿ ಕಾರ್ಯಗಳು ಮಾಡಲಿಕ್ಕೆ ಹಣ ಇಲ್ಲ. ಯಾವ ಪುರುಷಾರ್ಥಕ್ಕೆ ಇವರು 1000 ದಿನಗಳ ಸಮಾವೇಶಗಳನ್ನು ಮಾಡ್ತಾ ಇದ್ದಾರೆ? ಏನು ದೊಡ್ಡ ಮಹಾನ್ ಕಾರ್ಯವನ್ನು ಇವರು ಮಾಡಿದ್ದಾರೆ? ರೈತರು ಬೆಳೆದಂಥ ಬೆಳೆಗೆ ಬೆಂಬಲ ಬೆಲೆಯನ್ನು ಕೊಡ್ತಾ ಇಲ್ಲ. ಸನ್ಮಾನ ರಾಜ್ಯ ಅಧ್ಯಕ್ಷರು ಬಂದು ಕಬ್ಬಿನದ ಹೋರಾಟದಲ್ಲಿ ರೈತರ ಪರವಾಗಿ ಹೋರಾಟ ಮಾಡಿದಾಗ ಅವ್ರು ಹೋರಾಟಕ್ಕೆ ಮಾಡಿದ 3,300 ರೂಪಾಯಿ ದರ ಘೋಷಣೆ ಮಾಡಿದರು. 3,300 ರೂಪಾಯಿ ದರ ಕೊಡಿಸಲಿಕ್ಕೆ ಇನ್ನೂ ಆಗವತ್ತು ಇವರಿಗೆ. ರೈತರು ಸಂಕಷ್ಟದೊಳಗಿದ್ದಾರೆ. ಇವತ್ತು ಬೀಜಗಳ ದರವನ್ನು ಕೂಡ ಈ ಸರ್ಕಾರ ಹೆಚ್ಚು ಮಾಡಿದೆ. ಮುದ್ರಾಂಕ ಶುಲ್ಕವನ್ನು ಹೆಚ್ಚು ಮಾಡಿದೆ. ವಿದ್ಯುತ್ ಮತ್ತು ಹಾಲಿನ ದರವನ್ನು ಜಾಸ್ತಿ ಮಾಡಿದೆ. ಬಡವರ ಮೇಲೆ ಹೊಟ್ಟೆಯ ಮೇಲೆ ಒಂದು ಬರೆ ಎಳೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಈ ಸರ್ಕಾರದ 1000 ದಿನ ನಮ್ಮ ರಾಜ್ಯಕ್ಕೆ, ನಮ್ಮ ಕನ್ನಡಿಗರಿಗೆ ಕರಾಳ ದಿನ ಅಂತ ನಾವು ಹೇಳ್ತಾ ಇದ್ದೀವಿ. ಮತ್ತು ಅವ್ರ ಒಳ ಜಗಳ, ಇವತ್ತು ಒಳ ಜಗಳದಿಂದ ಈ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಯಾರ್ದಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಏನು ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ, DK ಶಿವಕುಮಾರ್ ಮುಖ್ಯಮಂತ್ರಿ ಅನ್ನೋದು ಜನರಿಗೆ ತಿಳಿತಾ ಇಲ್ಲ. ಈ ಸರ್ಕಾರದ ಮೇಲೆ, ಆಡಳಿತ ಯಂತ್ರದ ಮೇಲೆ ಇವರಿಗೆ ಹತೋಟಿ ಇಲ್ಲ. ಅಧಿಕಾರಿಗಳು ಮಾಡಿದ್ದನ ಸಿಂದಾಗಿದೆ.